ಹಲೋ ಗೈಸ್, ಇದು ದೈವಿಕ್ ರಾಜ್ ಬ್ಲಾಗ್ಸ್. ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಯ್ ದೈವಿಕ್, ಏನು ಮಾಡ್ತಿದ್ಯಾ? ದೈವಿಕ್ ಅವ್ರು ಏನಕ್ಕ ಮುಡಿಸ್ಕೋತಿದ್ದಾರೆ? ಹೌದು ಗಾಯ್ಸ್, ಇನ್ನ ಏನು ತಿಂಡಿ ಮಾಡಿಲ್ಲ ಗಾಯ್ಸ್. ಟೈಮ್ 9:30 ನಮ್ಮಮ್ಮ ಇರ್ತಿದ್ದಾರೆ ಗಾಯ್ಸ್. ಇನ್ನೊಂದು ಬರ್ತೆ ಲಾಸ್ಟ್ ಕಟ್ ನೋಡು. ಏನ್ ಮಾಡ್ತಿದ್ದೀರಾ? ಮಶ್ರೂಮ್ ಪಲಾವ್, ರೋಟಿ, ಎಣ್ಗಾಯಿ ಗೊಜ್ಜು. ಓಕೆ, ಮಾಡ್ತಾ ಇದ್ದಾರೆ, ಇನ್ನ ಮಾಡಿಲ್ಲ ಗಾಯ್ಸ್. ಹಾಯ್. ಹಾಯ್ ಫ್ರೆಂಡ್ಸ್. ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ, ಈಗಲೇ ಹೇಳಲ್ಲ, ಸರ್ಪ್ರೈಸು. ಅದಕ್ಕೆ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾವು ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ಚಾರು, ಹಾಯ್, ಶ್ವೇತಕ್ಕ, ಮತ್ತೆ ಜೀವನ್, ದೈವಿಕ್ ಆಯ್ ಮಾಡಿ, ಹಾಗೆ ನಮ್ಮನೆಯವರು ಆಯ್ ಮಾಡಿ. ನಾವು ಹಾಗೆ ಹೋಗಬೇಕಾದ್ರೆ ಅಲ್ಲಿ ನವಿಲ್ ಕಾಣಿಸ್ತು. ನನ್ನ ಮಗ ಕಾರ್ ನಿಲ್ಲಿಸಿ ಅಪ್ಪ ಅಲ್ಲಿ ನವಿಲ್ ನೋಡೋಣ ಅಂತಂದ. ಅದಕ್ಕೋಸ್ಕರ ಅಲ್ಲಿ ಕಾರ್ ನಿಲ್ಲಿಸಿ ನವಿಲ್ ನೋಡ್ತಾ ಇದ್ವಿ. ಈಗ ದೇವಸ್ಥಾನಕ್ಕೆ ಬಂದ್ವಿ. ಯಾವ ದೇವಸ್ಥಾನ ಅಂತ ಗೊತ್ತಾಯ್ತಾ? ಯಾವ ದೇವಸ್ಥಾನ ಅಂತಂದರೆ ಇದು ಹನುಮಂತ ನಗರ. ನಾವೀಗ ಹನುಮಂತ ನಗರಕ್ಕೆ ಬಂದಿದ್ದೀವಿ. ಇದು KM ದೊಡ್ಡಿ ಹತ್ರ ಇದೆ. ಇದು ಮಂಡ್ಯದಲ್ಲಿರೋ KM ದೊಡ್ಡಿ ಪ್ರಸ್ತುತ ಭಾರತಿ ನಗರ ರಸ್ತೆಯಲ್ಲಿರುವ ಕರಡ್ಕೆರೆ ಗ್ರಾಮದ ಕುಗ್ರಾಮವಾಗಿದ್ದು, ತಾಲೂಕು ಕೇಂದ್ರ ಮದ್ದೂರಿನಿಂದ ಈಶಾನ್ಯ ದಿಕ್ಕಿಗೆ 16 ಕಿಲೋಮೀಟರ್ ಇದೆ. ಮತ್ತು ಕಳ್ಳಮುದ್ದನದೊಡ್ಡಿಯಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಆತ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಕೀರ್ಣದಲ್ಲಿ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಇದಕ್ಕೆ ಹನುಮಂತ ನಗರ ಎಂಬ ಹೆಸರು ಈ ಸ್ಥಳಕ್ಕೆ ಬಂದಿದೆ. ನಾವೆಲ್ಲರೂ ವೆಹಿಕಲ್ಸ್ ಮುಖಾಂತರನೇ ಹೋಗಿದ್ವಿ. ಮತ್ತು ನಿಮಗೆ ತೋರ್ಸೋಕ್ಕೋಸ್ಕರ ಮತ್ತೆ ಸ್ಟೆಪ್ಸ್ ಇಳಿದು ಬಂದಿದ್ದೀವಿ. ನೋಡ್ಬೋದು, ಅಂತ ಏನು ಸ್ಟೆಪ್ಸ್ ಇಲ್ಲ, ಹತ್ತಬೋದು ಆರಾಮ್ಸಾಗಿ. ಬಟ್ ಆಗಲ್ಲ, ನಡೆಯೋಕ್ಕೆ ಕಾಲು ನೋವು ಬರುತ್ತೆ ಅಂತ ಅಂದರೆ ವಯಸ್ಸಾದವ್ರಿಗೆಲ್ಲ ನಡೆಯೋಕ್ಕಾಗಲ್ಲ ಅಂತ ಅಂದವರು ವೆಹಿಕಲ್ ಮುಖಾಂತರ ಅಲ್ಲಿ ರೋಡ್ ತೋರಿಸಿದ್ವಲ್ಲ, ಅದ್ರ ಮುಖಾಂತರನಾದರೂ ಹೋಗ್ಬೋದು. ಇಲ್ಲಿ ನಾವು ಹೋಗ್ಬೇಕಾದ್ರೆ ಬಲಭಾಗದಲ್ಲಿ ಬಸವನ ದೇವಸ್ಥಾನ ಹಾಗೂ ಎಡಭಾಗದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ನಾವು ಫಸ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕರ್ಪೂರ ಹಚ್ಚಿ ದೇವರಿಗೆ ಕೈ ಮುಗಿದು ನಂತರ ನಾವು ಬಸವಣ್ಣನವರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಇಲ್ಲಿ ನಿಸರ್ಗ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಹಸಿರೇ ಇದೆ. ಹಾಗೆ ಬಸವನ ದೇವಸ್ಥಾನಕ್ಕೆ ಬಂದು ಅಲ್ಲೂ ಕೂಡ ನಾವು ಕೈ ಮುಗಿದ್ವಿ. ಮತ್ತು ಇಲ್ಲಿ ಬಸವನ ಕಿವಿಲಿ ಏನೇ ಹೇಳಿದ್ರು ನೆರವೇರುತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡು ಬಸವನ ಕಿವಿಲಿ ಏನೋ ಬೇಡ್ಕೊತಿದ್ದಾರೆ. ನನ್ನ ಮಗ ಅದನ್ನು ಕೇಳಿಸ್ಕೊತಿದ್ದ, ಆದರೆ ಕೇಳಿಸಿರಲ್ಲ ನನ್ನ ಮಗನಿಗೆ. ಸರಿ ಅಂತ ಹೇಳಿ ಮುಂದಕ್ಕೆ ಹೊರಟ್ವಿ. ನೋಡ್ಬೋದು ಇಲ್ಲಿ ಗರ್ಭಗುಡಿನ. ಈ ಗೋಪುರ 90 ಅಡಿ ಎತ್ತರದಲ್ಲಿದೆ. ಹಾಗೆ ಇದನ್ನು 1993ರಲ್ಲಿ ದೇವಾಲಯ ಪೂರ್ಣಗೊಂಡಿದೆ. ಈ ಪ್ರವೇಶ ದ್ವಾರವು ಹಾದು ಹೋದರೆ 32 ಸ್ತಂಭಗಳು, ಕಾರಿಡಾರನ್ನು, ಅದರ ಮಧ್ಯದಲ್ಲಿ ಆತ್ಮಲಿಂಗೇಶ್ವರ ಸ್ವಾಮಿ ದೇವರ ಗರ್ಭಗೃಹ ಇದೆ. ಹಾಗೆಯೇ ಕಾರಿಡಾರ್ ಮುಂದೆ 70 ಅಡಿ ಉದ್ದದ ಆಜಾರ ಮತ್ತು ಸುತ್ತಮುತ್ತಲಿನ ದೃಶ್ಯಗಳು ನೋಡೋಕ್ಕೆ ತುಂಬ ಸುಂದರವಾಗಿದೆ. ಹಾಗೆ ಮುಖ್ಯ ದ್ವಾರದ ಬಲಭಾಗಕ್ಕೆ ನವಗ್ರಹ ದೇವಸ್ಥಾನ ಮತ್ತು ಬಲಕ್ಕೆ ಪಾರ್ವತಿ ದೇವಸ್ಥಾನ ಮತ್ತು ಅದರ ಹತ್ತಿರ ಕನ್ನಡಿಯಿಂದ ಸಂಪೂರ್ಣವಾಗಿ ಅಲಂಕಾರವಾಗಿರುವಂಥ ದೇವಾಲಯಗಳಿದೆ. ಧರ್ಮಪೀಠ, ನ್ಯಾಯಪೀಠ ಮತ್ತು ಕಲ್ಯಾಣ ಪೀಠಗಳು. ಇಲ್ಲಿ ಪ್ರತಿ ವರ್ಷ ಸಾಮೂಹಿಕ ಸರಳ ವಿವಾಹ, ಭಾರಿ ರಾಸುಗಳ ಜಾತ್ರೆ, ಶಿವರಾತ್ರಿ ಹಬ್ಬದ ಪ್ರಯುಕ್ತ 5 ದಿನಗಳ ಕಾಲ ಧಾರ್ಮಿಕ ಪೂಜೆಯ ವಿಧಿವಿಧಾನಗಳು ನಡೆಯುತ್ತೆ. ಹರಿಕತೆ, ಭಜನೆ ಮುಂತಾದ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತೆ. ನಾವು ಹನುಮಂತ ನಗರಕ್ಕೆ ಬಂದಿದ್ವಿ, ಮಂಡ್ಯದ ಹತ್ರ. ಅದು ಇನ್ನೂ 3:45ಗೆ ಅಂದರು ದೇವಸ್ಥಾನ ಓಪನ್ನು. ಅದಕ್ಕೋಸ್ಕರ ಊಟ ಎಲ್ಲ ತಂದಿದ್ವಿ ಮನೆಯಿಂದ. ಇಲ್ಲೇ ಊಟ ಮಾಡ್ತಾ ಇದ್ದೀವಿ. ನಮ್ಮ ತಂಗಿ, ನಮ್ಮ ಮಿಸಸ್, ನಮ್ಮ ತಂಗಿ ಮಗಳು, ನನ್ನ ಮಗ, ನಮ್ಮ ತಂಗಿ ಮಗ, ನಮ್ಮ ತಾಯಿಯವರು ಎಲ್ಲ ಬಂದು ಇಲ್ಲೇ ಊಟ ಮಾಡ್ತಾ ಇದ್ದೀವಿ.
ಊಟ ಮನೆಯಿಂದನೇ ಮಾಡ್ಕೊ ಬಂದಿದ್ವಿ. ಮನೆಯಿಂದನೇ ಮಾಡ್ಕೊಂಬಂದಿದ್ವಿ. ಬಂದಿದ್ವಿ. ಏನೇನು ಮಾಡ್ಕೊಂಬಂದಿದ್ರಿ ಹೇಳಿ. ಬಾತು, ಹಾಂ ಮೊಸರನ್ನ, ಹಾಂ. ಇದು ನೀರು, ಇದೇನಿದು? ವಡೆ, ಇದೆ ಬೇಬಿಕಾರ್ನ್ ಗೋಬಿ. ಬೇಬಿಕಾರ್ನ್ ಗೋಬಿ, ವಡೆನು. ಮಿಸ್ಸಸ್ ಅವ್ರು ಏನಾರು ಒಂದೆರಡು ಮಾತಾಡ್ತಾರೆ, ಅವ್ರ ಅಭಿಪ್ರಾಯ ತಿಳಿಸ್ತಾರೆ. ಇನ್ನೇನು ಕೇಳಿದ್ನಿ? ಮಾತಾಡಿ. ಚೆನ್ನಾಗಿದೆಯಾ? ಅಡುಗೆ ಎಲ್ಲ ಚೆನ್ನಾಗಿದೆ. ಬಿಕಾಸ್ ಯಾಕೆ ಅಂದರೆ ಅವರೇ ಮಾಡಿದ್ದು ಅಡುಗೆ ಎಲ್ಲ. ಇವ್ರ ಹೆಸರು ಸಾಹಿತ್ಯ, ಚಾರಿತ್ಯ ಅಂತ, ಸಾಹಿತ್ಯ ಅಂತ ಹೇಳ್ಬಿಟ್ಟೆ, ಚಾರಿತ್ಯ. ಹಾಯ್ ಫ್ರೆಂಡ್ಸ್, ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಇಲ್ಲೇ ಪಕ್ಕದಲ್ಲೇ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಈ ಗ್ರೌಂಡ್ ಎಲ್ಲ ತೋರಿಸಿ. ಗ್ರೌಂಡ್ ಹಾಗೆ ನೋಡ್ಬೋದು ಗ್ರೌಂಡ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇಲ್ಲಿ ಪಕ್ಕದಲ್ಲೇ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಇದೆ. ಮತ್ತು ನೀವು ಇಲ್ಲಿ ಊಟ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಇಲ್ಲೆಲ್ಲ ಗಲೀಜು ಮಾಡೋಕ್ಕೆ ಹೋಗಬೇಡಿ. ನೀವು ಯಾವುದಾದ್ರೂ ವೇಸ್ಟ್ ಬ್ಯಾಗ್ ತಂದಿದ್ರೆ ಆ ವೇಸ್ಟ್ ಬ್ಯಾಗಲ್ಲಿ ಹಾಕೊಂಡು ಹೋಗಿ ಅಲ್ಲೆಲ್ಲಾದರೂ ಡಸ್ಟ್ಬಿನ್ ಹತ್ರ ಹಾಕಿ. ದೇವಸ್ಥಾನನ ಸ್ವಚ್ಛವಾಗಿಡೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಊಟ ಆದ ತಕ್ಷಣ ದೇವರ ದರ್ಶನ ಮಾಡ್ಕೊಂಡ್ವಿ. ಅರ್ಚನೆ ಕೂಡ ಮಾಡಿಸಿ ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ದೇವಸ್ಥಾನ ಅಂತ ಹೇಳಿ. ಹಾಗೆ ದೇವರನ್ನ ಪ್ರದಕ್ಷಿಣೆ ಹಾಕೋಣ ಅಂತ ಹೋದ್ವಿ. ಇಲ್ಲಿ ಬ್ರಹ್ಮದೇವ್ರಿಗೂ ಕೂಡ ನಮಸ್ಕಾರ ಮಾಡಿ ಮುಂದೆ ಹೊರಟ್ವಿ. ಇಲ್ಲಿನ ವಿಶಾಲವಾದ ಜಾಗ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಇದು ವೀರಭದ್ರೇಶ್ವರ ಸ್ವಾಮಿ ದೇವರು, ಹಾಗೆ ಪಾರ್ವತಿ ಅಮ್ಮನವರು ಕೂಡ ಇಲ್ಲಿದ್ದಾರೆ. ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ ಹೇಳಿ. ಇಲ್ಲಿನ ನೀವು ಒಂದು ಸತಿನಾದರೂ ಈ ದೇವಸ್ಥಾನಕ್ಕೆ ಬರಲೇಬೇಕು. ಇಲ್ಲಿನ ವಾತಾವರಣ ಅಂತೂ ಅಷ್ಟು ನೆಮ್ಮದಿ ಕೊಡುತ್ತೆ ಮನಸ್ಸಿಗೆ. ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೊಂಡು ಮುಂದಕ್ಕೆ ಹೊರಡ್ಬೋದು. ಅಂದರೆ ನಾವು ನೆಕ್ಸ್ಟ್ ಇನ್ನೂ ಬೇರೆ ದೇವಸ್ಥಾನಗಳಿಗೆ ಹೋಗೋದ್ರಿರೋದ್ರಿಂದ ನಾವು ಇಲ್ಲಿ ಹತ್ರದಲ್ಲೇ ಪಾರ್ಕು ಕೂಡ ಇತ್ತು. ನಾವು ಆ ಪಾರ್ಕು ಕೂಡ ಹೋಗೋಕ್ಕಾಗಿ, ಯಾಕಂದರೆ ನಾವು ಇನ್ನೂ 2 ದೇವಸ್ಥಾನಗಳಿಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ಕತ್ಲೆ ಆಗಿಬಿಡತ್ತೆ, ತುಂಬ ಲೇಟ್ ಆಗುತ್ತೆ ಆ ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಅಂತ ಹೇಳಿ ಹೊರಟ್ಬಿಟ್ವಿ. ನೀವು ಒಂದು ಸತಿ ಈ ದೇವಸ್ಥಾನಕ್ಕೆ ಬಂದಾಗ ಪಕ್ಕದಲ್ಲಿರೋ ಪಾರ್ಕಿಗೂ ಕೂಡ ವಿಸಿಟ್ ಕೊಟ್ಟು ಹೋಗಿ, ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.